ಕೆಆರ್ಎಸ್ನಿಂದ ಮಂಡ್ಯ ನಾಲೆಗಳಿಗೆ ನೀರು ಬಿಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟಿಸಿದ್ದಾರೆ. ಮಂಡ್ಯ ಸಂಜಯ್ ವೃತ್ತದಲ್ಲಿ ರೈತ ಸಂಘ ಪ್ರತಿಭಟನೆ ಮಾಡಿದೆ. ಅರೆಬೆತ್ತಲೆಯಾಗಿ ಕುಳಿತು ಕೆಲ ರೈತರು ಪ್ರತಿಭಟಿಸಿದ್ದಾರೆ. ಕಬ್ಬು ಸೇರಿದಂತೆ ಹಲವು ಬೆಳೆಗಳು ಒಣಗ್ತಾ ಇವೆ. ಡ್ಯಾಂನಲ್ಲಿ 90 ಅಡಿ ನೀರಿದ್ರೂ ಕೂಡ ನಾಲೆಗೆ ನೀರು ಬಿಡ್ತಾ ಇಲ್ಲ. ಈ ಕೂಡಲೇ ನಾಲೆಗೆ ನೀರು ಹರಿಸಬೇಕು ಅಂತ ಪ್ರತಿಭಟನೆ ಮಾಡಿದ್ದಾರೆ. ಹೆದ್ದಾರಿ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಳೆ ಮೈಸೂರು ಹಾಗೆ ಬೆಂಗಳೂರು ಹೆದ್ದಾರಿಯನ್ನ ತಡೆದಿದ್ದಾರೆ ರೈತರು. ಕೆಆರ್ಎಸ್ನಿಂದ ಮಂಡ್ಯ ನಾಲೆಗಳಿಗೆ ನೀರು ಬಿಡಬೇಕು, ಬೆಳೆಗಳು ಒಣಗ್ತಾ ಇದ್ದಾವೆ, ನೀರು ಬಿಡಲೇಬೇಕು ಅಂತ ಆಗ್ರಹಿಸಿ ಅರೆಬೆತ್ತಲೆಯಾಗಿ ಕುಳಿತು ಕೆಲ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕಬ್ಬು ಸೇರಿದಂತೆ ಇತರ ಬೆಳೆಗಳು ಒಣಗ್ತಾ ಇವೆ. ಡ್ಯಾಂನಲ್ಲಿ ನೀರಿದೆ, 90 ಅಡಿ ನೀರಿದ್ರೂ ಕೂಡ ನಾಲೆಗಳಿಗೆ ಯಾಕೆ ನೀರು ಬಿಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀರು ಹರಿಸಲೇಬೇಕು ಅಂತ ಪ್ರತಿಭಟಿಸಿದ್ದಾರೆ. ಬಟ್ ಇತ್ತ ಅಧಿಕಾರಿಗಳು ಕೊಡ್ತಾ ಇರುವಂತ ಉತ್ತರ ಅಂತ ಹೇಳಿದ್ರೆ, ಕುಡಿಯೋ ನೀರಿನ ಸಮಸ್ಯೆ ಆಗದ ರೀತಿಯಾಗಿ ನೋಡ್ಕೋಬೇಕು, ಕುಡಿಯೋ ನೀರಿಗೆ ಯಾವುದು ಸಮಸ್ಯೆ ಆಗಬಾರ್ದು, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ ಅಂತ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಮಂಡ್ಯ ರೈತರು ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಬಹುದು ನೀವು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದಿದ್ದಾರೆ. ಮಂಡ್ಯ ಸಂಜಯ್ ವೃತ್ತದಲ್ಲಿ ರೈತ ಸಂಘ ಪ್ರತಿಭಟನೆಯನ್ನ ಮಾಡಿದೆ. ಅರೆಬೆತ್ತಲೆಯಾಗಿ ಕೂತಿದ್ದಾರೆ. ನೀರು ಹರಿಸಲೇಬೇಕು ನಾಲೆಗಳಿಗೆ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಅಲ್ಲಿ ಬಂದಿರುವಂತ ರೈತರಿಗೆ ಊಟ ವ್ಯವಸ್ಥೆನೂ ಕೂಡ ಆಗಿದೆ. ರಸ್ತೆನಲ್ಲೇ ಕೂತು ಊಟ ಮಾಡ್ತಾ ಇರುವಂತ ದೃಶ್ಯನೂ ಗಮನಿಸ್ತಾ ಇದ್ದೀರಿ. ಜೊತೆಗೆ ಅಲ್ಲಿ ಸ್ಥಳಕ್ಕೆ ಹೋಗಿರುವಂತ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆದಿದೆ. ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ ಅನ್ನೋ ರೀತಿಯಾಗಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಕೆಆರ್ಎಸ್ನಿಂದ ನಾಲೆಗೆ ನೀರನ್ನು ಹರಿಸಬೇಕು ಅನ್ನೋದು ಆಗ್ರಹ. ಮಂಡ್ಯದಲ್ಲಿ ಜೆಡಿಎಸ್ ಮುಖಂಡರಿಂದ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಸಿಎಸ್ ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಡ್ಯಾಂನಲ್ಲಿ 90-92 ಅಡಿ ನೀರಿದ್ರೂ ಕೂಡ ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ. ನಾಲೆಗಳಿಗೆ ನೀರು ಬಿಡದೇ ಇರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರು ಹರಿಸದೇ ಇದ್ರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ಜೆಡಿಎಸ್ ಮುಖಂಡರು ಸಾಥನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಮುಖಂಡರೇ ಪ್ರತಿಭಟನೆಗಿಳಿದಿದ್ದನ್ನು ಗಮನಿಸಬಹುದು ನೀವು. ಸಿಎಸ್ ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಡ್ಯಾಂನಲ್ಲಿ ನೀರಿದ ಮೇಲೆ ನಾಲೆಗಳಿಗೆ ಯಾಕೆ ಹರಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿಯಾಗಿ ನೀರನ್ನ ಹರಿಸದೇ ಇರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಅವ್ರು ಕಷ್ಟ ಪಡ್ತಾ ಇದ್ದಾರೆ ಅಂತ ಆಗ್ರಹಿಸಿದ್ದಾರೆ. ಕಾವೇರಿ ನೀರು ಬಿಡಬೇಕು ಅಂತ ಸಿಎಂಗೆ ಮನವಿ ಮಾಡಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜುಲೈ 15ರಂದು ಕಾವೇರಿ ನೀರು ಕೇಸ್ನ ವಿಚಾರಣೆ ಇದೆ. ಜುಲೈ 16ರಂದು ನೀರು ಬಿಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಜನರು ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಬಿಡುವಂತೆ ಮನವಿಯನ್ನೇ ಮಾಡಿಕೊಂಡಿವಿ. ರೈತರು ಧೃತಿಗೆಡೋದು ಬೇಡ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಈಗ ಬೆಳೆದಿರುವ ಬೆಳೆಗಳಿಗೆ ನೀರು ಬಿಡೋದಕ್ಕೆ ಸಿಎಂ ಡಿಕೆಶಿ ಒಪ್ಪಿದ್ದಾರೆ ಅಂತ ಗಣಿಗ ರವಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಬೆಳೆಗಳು ಒಣಗ್ತಾ ಇದೆ, ಅದಕ್ಕೆ ಕೂಡಲೇ ನೀರು ಬಿಡಬೇಕು ಅಂತೇಳಿ ಮನವಿ ಮಾಡಿದೆ. 15ನೇ ತಾರೀಕು ಕಾವೇರಿ ನಿಯಂತ್ರಣ ಇದ್ರದ್ದು ಕೇಸ್ ಇದೆ. 16ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ದಾರೆ. ರೈತರ ಬೆಳೆದು ನಿಂತಿರುವ ಬೆಳೆಗಳನ್ನು ಉಳಿಸ್ಕೋಬೇಕು ಮತ್ತು ಕುಡಿಯೋ ನೀರಿಗೆ ಹೆಚ್ಚಾಗಿ, ಅದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಪಕ್ಷಿ ಹಸು ಕರುಗಳ ಕುಡಿಯೋ ನೀರಿಗೋಸ್ಕರ ಒಂದು ಕಟ್ಟು ನೀರು ಬಿಡಬೇಕು ಅಂತ ಕೇಳಿದ್ದೀನಿ. 16ನೇ ತಾರೀಕು ಬಿಡ್ತೀನಿ ಅಂತ ಸಿಎಂನವ್ರು ಹೇಳಿದ್ದಾರೆ. ಅದರಿಂದ 16ನೇ ತಾರೀಕು ನೀರನ್ನು ಕೊಡ್ತೀವಿ. ಯಾವ ರೈತರು ಕೂಡ ಧೃತಿಗೆಡೋದು ಬೇಡ. 15ನೇ ತಾರೀಕು ಡೆಲ್ಲಿಯಲ್ಲಿ ಕೇಸ್ ಇರೋದ್ರಿಂದ, ಅದು ಸೂಕ್ಷ್ಮ ಕೇಸ್ ಆಗಿರೋದ್ರಿಂದ ತಮಿಳುನಾಡವರು ಈಗ ಆಲ್ರೆಡಿ ಆಕ್ಷೇಪಣೆ ಎತ್ತಿರೋದ್ರಿಂದ 15ನೇ ತಾರೀಕು ಕೇಸ್ ಮುಗಿದ ತಕ್ಷಣ 16ನೇ ತಾರೀಕು ಬಿಡ್ತೀನಿ ಅಂತ ಸಿಎಂ ಒಪ್ಕೊಂಡಿದ್ರೆ 16ನೇ ತಾರೀಕು ನಾಲೆಗಳಿಗೆ ನೀರು ಹರಿಯುತ್ತೆ. ಒಂದು ಕಟ್ಟುಗೆ ಈಗೇನು ಬೆಳೆ ಬೆಳೆದಿದ್ದೀವಿ, ಕಬ್ಬು ಭತ್ತ ಎಲ್ಲ, ಅದಕ್ಕೆ ನೀರು ಅವಶ್ಯಕತೆ ಇದೆ. ಈ ವಿಚಾರವಾಗಿ ಖುದ್ದು ಸಿಎಂ ಕೂಡ ಮಾತನಾಡಿದ್ದಾರೆ. ರೈತರ ಬದುಕನ್ನ ನೋಡಬೇಕು, ಕುಡಿಯೋ ನೀರನ್ನು ನೋಡಬೇಕು. ಜುಲೈ 15ರಂದು ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆ ಇದೆ. ಮಂಡಳಿ ಸಭೆ ಬಳಿಕ ನಾವು ಸಭೆ ಮಾಡ್ತೀವಿ. ಅವತ್ತೇ ನಾಲೆಗಳಿಗೆ ನೀರು ಬಿಡಬೇಕು ಬೇಡವೋ ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ರೈತರ ಪ್ರತಿಭಟನೆ ಆಗ್ತಾ ಇದೆ. ಬಂದಿದ್ರು, ಶ್ರೀರಂಗಪಟ್ಟಣ ಎಂಎಲ್ಎ ಬಂದಿದ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದಿದ್ರು. 15ನೇ ತಾರೀಕು ಮೀಟಿಂಗ್ ಇದೆ. ಇಲ್ಲಿ ನಾವು ಕೋರ್ಟ್ದು ಒಂದು, ಸುಪ್ರೀಂ ಕೋರ್ಟ್ದು ಒಂದು ರೀಸೆಂಟ್ ಆಗಿ ಒಂದು ಆದೇಶ ಇದೆ. ಮಂಡ್ಯ ಜಿಲ್ಲೆ ರೈತರನ್ನು ಬದುಕಿಸಬೇಕು, ಕುಡಿಯೋ ನೀರು ಬೇಕು, ತಮಿಳುನಾಡಿನ ಆದೇಶನೂ ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ನಾನು 15ನೇ ತಾರೀಕು ಮೀಟಿಂಗ್ ಅಲ್ಲಿ ನಮ್ಮ ವಾದ ಏನಿದೆ ಅದನ್ನು ನಮ್ಮ ರಾಜ್ಯದ ಪರವಾಗಿ ಮಂಡಿಸಿ
15ನೇ ತಾರೀಕು ಸಾಯಂಕಾಲ ತೀರ್ಮಾನ ಮಾಡ್ತೇವೆ. ಏನಿಲ್ಲ, ಕೆಪಿಎಸ್ಸಿ ಗವರ್ನರ್ಗೆ ಬಿಟ್ಟಂತ ಆದೇಶ, ಗವರ್ನರ್ ಅವರು ಅನಾಮತ್ ಮಾಡಿ ಆದೇಶ